ಹಲೋ ಮಕ್ಕಳ, ಈ ವಿಡಿಯೋಲಿ ನಾವೀಗ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನಿಂದ 3 ಮಾರ್ಕ್ಸ್ ಕ್ವಶನ್ನ ಕಲಿತಾ ಹೋಗೋಣ. ನೋಡಿ, ಈಗ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದಿಸ್ ಎಕ್ಸ್ಪ್ರೆಷನ್ನ ಫೈಂಡ್ ಮಾಡಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಔಟ್ಸೈಡ್ ಇನ್ ದ ಫಾರ್ಮ್ ಆಫ್ ಟ್ಯಾನ್ ಇದೆ ಅಂದರೆ ಟ್ರೈ ಟು ಗೆಟ್ ಇನ್ಸೈಡ್ ಆಲ್ಸೋ ಟ್ಯಾನ್. ಸೊ ಫಸ್ಟ್ ರೈಟ್ ದ ಕ್ವಶನ್ ಆ್ಯಂಡ್ ದೆನ್ ಕಾಮನ್ ಔಟ್ ಕಾಸ್ ಎಕ್ಸ್ ಫ್ರಮ್ ನ್ಯೂಮರೇಟರ್ ಆ್ಯಂಡ್ ಆಸ್ ವೆಲ್ ಆಸ್ ಡಿನಾಮಿನೇಟರ್. ಇಫ್ ಯು ಕಾಮನ್ ಔಟ್ ಕಾಸ್ ಎಕ್ಸ್ ಫ್ರಮ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಏನಾಗುತ್ತೆ, ಇಲ್ಲಿ ಕಾಸ್ ಎಕ್ಸ್ ಇದೆ, ಕಾಸ್ ಎಕ್ಸ್ ಕಾಮನ್ ಬಂದರೆ ಈ ಟರ್ಮ್ ಏನಾಗುತ್ತೆ 1 ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಆಗುತ್ತೆ. ಅದೇ ಥರ ಸೇಮ್ ಇನ್ ಡಿನಾಮಿನೇಟರ್ ಇಟ್ ವಿಲ್ ಬಿ ಕಾಸ್ ಎಕ್ಸ್ ಈಸ್ ಕಾಮನ್, ದಿಸ್ ವಿಲ್ ಬಿಕಮ್ 1 ಪ್ಲಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. Right, now cos x gets cancelled. It gives the answer as what? Tan inverse of 1 minus tan x divides 1 plus tan x. Right, ಈಗ next ಈಗ 1 minus tan x divides 1 plus tan x, it will be equals to what? It will be equals to tan inverse of tan pi by 4 minus x ಆಗುತ್ತೆ. ರೈಟ್, ನೆಕ್ಸ್ಟ್ ಟ್ಯಾನ್ ಫಂಕ್ಷನ್, ಟ್ಯಾನ್ ಇನ್ವರ್ಸ್ ಫಂಕ್ಷನ್ ಇಲ್ಲಿ ಸೇಮ್ ಡೊಮೈನಲ್ಲಿದೆ. ಸೊ ಕ್ಯಾನ್ಸಲ್ ಆದರೆ ನಮಗೆ ಬರೋಂಥ ಆನ್ಸರ್ ಏನು ಬರುತ್ತೆ? ಪೈ ಬೈ 4 ಮೈನಸ್ ಎಕ್ಸ್ ಬರುತ್ತೆ. ದಿಸ್ ಈಸ್ ಸಿಂಪಲೆಸ್ಟ್ ಫಾರ್ಮ್ ಆಫ್ ದಿಸ್ ಒನ್. ಸೆಕೆಂಡ್ ಕ್ವಶನ್ ಇನ್ 3 ಮಾರ್ಕ್ಸ್, ದಟ್ ಈಸ್ ರೈಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ಸ್ 1 ಪ್ಲಸ್ ಕಾಸ್ ಎಕ್ಸ್. ನಮಗೆ 1 ಮೈನಸ್ ಕಾಸ್ ಎಕ್ಸ್ಗೆ ಪ್ಲಸ್ 1 ಪ್ಲಸ್ ಕಾಸ್ ಎಕ್ಸ್ಗೆ ಫಾರ್ಮುಲಾಸ್ ಗೊತ್ತು. ಈ ಫಾರ್ಮುಲಾಸ್ನ ಈ ಕ್ವಶನ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು, ನಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ನ್ಯೂಮರೇಟರ್ ಏನಾಗುತ್ತೆ 2 ಸೈನ್ ಸ್ಕ್ವಯರ್ ಎಕ್ಸ್ ಬೈ 2 ಆಗುತ್ತೆ. ಡಿನಾಮಿನೇಟರ್ ಬಂದು 2 ಕಾಸ್ ಸ್ಕ್ವಯರ್ ಎಕ್ಸ್ ಬೈ 2 ಆಗುತ್ತೆ. ಫ್ರಮ್ ದೀಸ್ ಟು ಫಾರ್ಮುಲಾಸ್ ಫಾರ್ 1 ಮೈನಸ್ ಕಾಸ್ ಎಕ್ಸ್ ಆ್ಯಂಡ್ 1 ಪ್ಲಸ್ ಕಾಸ್ ಎಕ್ಸ್. 2 ಗೆಟ್ಸ್ ಕ್ಯಾನ್ಸಲ್. ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ ನನಗಿಲ್ಲಿ? ನೆಕ್ಸ್ಟ್ ಸ್ಟೆಪ್ ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಇಸ್ ವಾಟ್? ಟ್ಯಾನ್ ಎಕ್ಸ್. Likewise, sin square x by 2 divides cos square x by 2 is tan square x by 2. Again, root and square gets cancelled with each other. Remaining is tan inverse of tan x by 2. Again, inverse ratio, normal ratio gets nullifies. Remaining is x by 2. Next, third question is, next 3 marks question is 3 cos inverse x which is equals to cos inverse of 4x cube minus 3x. ನಾನೀಗ ಏನು ಮಾಡ್ತೀನಿ? ಆರ್ ಎಚ್ ಎಸ್ ತೊಗೊಂಡು ಎಲ್ ಎಚ್ ಎಸ್ನ ಪ್ರೂವ್ ಮಾಡ್ತೀನಿ. ಆರ್ ಎಚ್ ಎಸ್ ಈಕ್ವಲ್ಸ್ ಟು ವಾಟ್ ಇಯರ್? ಆರ್ ಎಚ್ ಎಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 4x ಕ್ಯೂಬ್ ಮೈನಸ್ 3x. ನಾವು ವಾಟ್ ವಿ ಕ್ಯಾನ್ ಡೂ? ಎಕ್ಸ್ಗೆ ಸಬ್ಸ್ಟಿಟ್ಯೂಷನ್ ತೊಗೊತೀನಿ. ಎಕ್ಸ್ಗೆ ಅಂತ ಸಬ್ಸ್ಟಿಟ್ಯೂಷನ್ ನಾನು ಎಕ್ಸ್ ವಿಲ್ ಬಿ ಈಕ್ವಲ್ಸ್ ಟು ಕಾಸ್ ಟೀಟಾ ಅಂತ ತೊಗೊತೀನಿ. ಸೊ ಎಕ್ಸಿಗೆ ಕಾಸ್ ಟೀಟಾ ತೊಗೊಂಡ್ರೆ ಟೀಟಾ ವ್ಯಾಲ್ಯೂ ಏನಾಗುತ್ತೆ? ಟೀಟಾ ವ್ಯಾಲ್ಯೂ ಕಾಸ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಗಿವನ್ ಕ್ವಶನಲ್ಲಿ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್? ಕಾಸ್ ಇನ್ವರ್ಸ್ ಆಫ್ 4 ಕಾಸ್ ಕ್ಯೂಬ್ ಟೀಟಾ ಮೈನಸ್ 3 ಕಾಸ್ ಟೀಟಾ. ನೆಕ್ಸ್ಟ್ ಅಗೇನ್ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್ ಸರ್? ಕಾಸ್ ಇನ್ವರ್ಸ್ ಆಫ್, ದಿಸ್ ಇಸ್ ಅ ಫಾರ್ಮುಲಾ ಫಾರ್ ವಾಟ್? ಕಾಸ್ 3 ಟೀಟಾ. ರೀಪ್ಲೇಸ್ ದಿಸ್ ಒನ್ ಬೈ 3 ಟೀಟಾ. Next we get the answer as what? 3 theta. Theta means what? 3 times of cos inverse x. Right? Next question. Next question is solve for x. ಇಲ್ಲಿ ನಾವೀಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ಈ ಕ್ವಶನ್ ಸಿಂಪ್ಲಿಫೈ ಮಾಡೋಕ್ಕೋಸ್ಕರ ಐ ಆಮ್ ಟೇಕಿಂಗ್ ಎಕ್ಸ್ ಈಕ್ವಲ್ಸ್ ಟು ಟ್ಯಾನ್ ಟೀಟಾ. ಇಫ್ ಐ ಆಮ್ ಟೇಕಿಂಗ್ ಎಕ್ಸ್ ಈಕ್ವಲ್ಸ್ ಟು ಟ್ಯಾನ್ ಟೀಟಾ, ಟೀಟಾ ವಿಲ್ ಬಿ ಈಕ್ವಲ್ಸ್ ಟು ವಾಟ್? ಟ್ಯಾನ್ ಇನ್ವರ್ಸ್ ಎಕ್ಸ್. ಈಗ ಕ್ವಶನ್ ರೀಪ್ಲೇಸ್ ಮಾಡ್ತೀನಿ. ಕ್ವಶನಲ್ಲಿ ಎಕ್ಸ್ ಬದಲಾಗಿ ಟ್ಯಾನ್ ಬಂದರೆ ಲೆಫ್ಟ್ ಸೈಡ್ ಏನಾಗುತ್ತೆ? 1 ಮೈನಸ್ ಟ್ಯಾನ್ ಟೀಟಾ ಆಗುತ್ತೆ. ರೈಟ್ ಸೈಡ್ ಬಂದ್ಬಿಟ್ಟು 1 ಪ್ಲಸ್ ಟ್ಯಾನ್ ಟೀಟಾ ಆಗುತ್ತೆ, which is equals to 1 by 2 times of tan inverse x will be equals to what? Theta. Now it will be equals to what? Tan inverse of 1 minus tan theta divides 1 plus tan theta. It will be equals to what? Tan pi by 4 minus theta, which is equals to 1 by 2 times of theta. Here same, these values get nullify with each other. Remaining is what? Pi by 4 minus theta, which is equals to 1 by 2 times of theta. ಈಗ ನೆಕ್ಸ್ಟ್ ಈಗ ಏನು ಮಾಡ್ತೀರಾ? ಶಿಫ್ಟ್ ಆದರೆ ಟೀಟಾ ಪೈ ಬೈ 4 ವಿಲ್ ಬಿ ಈಕ್ವಲ್ಸ್ ಟು ವಾಟ್? ಆಲ್ರೆಡಿ ಇಲ್ಲಿ ಟೀಟಾ ಬೈ 2 ಈ ಸೈಡ್ ಇತ್ತು. ಅಗೇನ್ ಇನ್ನೊಂದು ಟೀಟಾ ಬಂದರೆ ಪ್ಲಸ್ ಟೀಟಾ. ಸೊ ಇದು ಟೀಟಾ ಬೈ 2 ಟೀಟಾ ಮೀನ್ಸ್ ಅಲ್ಲಿಗೆ ಪೈ ಬೈ 4 ವಿಲ್ ಬಿ ಈಕ್ವಲ್ಸ್ ಟು
3/2 ಟೈಮ್ಸ್ ಆಫ್ ಟೀಟಾ ಆಗುತ್ತೆ. ಇದು ಹಾಫು ಇದು 1 ಎರಡು ಸೇರಿದ್ರೆ 1/2 ಆಗುತ್ತೆ, ಸಾರಿ 3/2 ಆಗುತ್ತೆ. ಇದು ಶಿಫ್ಟ್ ಆದರೆ ಈಗ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, 2 pi divides 3 into 4 which is equals to theta. 2 ones are 2 twos are, it gives what, it gives theta equals to what, pi by 6 ಬಂತು. ಸೊ theta ಅಂದರೆ ಏನಿಲ್ಲಿ, theta ಅಂದರೆ tan inverse x. ಅಲ್ಲಿಗೆ pi by 6 will be equals to tan inverse x. ಅಲ್ಲಿಗೆ ಈಗ tan pi by 6 ಏನಾಗುತ್ತೆ, ಅದು x ವ್ಯಾಲ್ಯೂ ಆಗುತ್ತೆ. ಅಂದರೆ x equals to what, 1/√3 is the answer, right? ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು tan inverse ಆಫ್ square root of 1 plus x square minus 1 divides x, ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್. ಯಾವುದೇ ಕ್ವಶನಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಸಬ್ಸ್ಟಿಟ್ಯೂಷನ್ ಯಾವುದು, ಸಬ್ಸ್ಟಿಟ್ಯೂಷನ್ ಏನು ತೊಗೋಬೇಕು, ಎಕ್ಸ್ ಈಕ್ವಲ್ಸ್ ಟು ಟ್ಯಾನ್ ಟೀಟಾ ತೊಗೋಬೇಕು. ಇದು ಮೋಸ್ಟ್ ಕಾಮನ್ ಪ್ರಿನ್ಸಿಪಲ್. ಇದ್ರ ಪ್ರಕಾರವಾಗಿ ಐ ಆಮ್ ಟೇಕಿಂಗ್ ಎಕ್ಸ್ ಈಕ್ವಲ್ಸ್ ಟು ಟ್ಯಾನ್ ಟೀಟಾ ಇನ್ ದ ಕ್ವಶನ್. ಟ್ಯಾನ್ ಇನ್ವರ್ಸ್ ಆಫ್ ನ್ಯೂಮರೇಟರ್ ಅನ್ನತ್ತೆ 1 ಪ್ಲಸ್ tan square theta minus 1 whole divides, this will be equals to what, tan theta, right? If I am taking x equals to tan theta, theta will be equals to what, tan inverse x. So next step ಅಲ್ಲಿ ಏನಾಗುತ್ತೆ, tan inverse of square root of 1 plus tan square x ಏನಾಗುತ್ತೆ, ನಮಗೆ ಗೊತ್ತು 1 plus tan square theta will be equals to what, secant square theta. Replace it, it will be equals to what, square root of secant square theta minus 1 divides tan theta. ಇಲ್ಲಿ ಸ್ಕ್ವೇರ್ ರೂಟ್ ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು tan inverse ಆಫ್ secant theta ಅಂದರೆ ಇಟ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್, secant theta ವಿಲ್ ಬಿ ಈಕ್ವಲ್ಸ್ ಟು 1/cos theta ಆಗುತ್ತೆ. 1/cos theta minus 1 whole divides sin theta by cos theta ಆಗುತ್ತೆ tan ಅಂದರೆ. ನೆಕ್ಸ್ಟ್ tan inverse ಆಫ್ this will be equals to what, 1 minus cos theta whole divides cos theta whole divides sin theta divides cos theta, and then close this one, cos theta gets cancelled. Now apply formula for this. Tan inverse of 1 minus cos theta is what, 2 sin square theta by 2, denominator in the 2 sin theta by 2 into cos theta by 2. 2 gets cancelled, sin theta by 2 sin theta by 2 gets cancelled. We remaining with what, tan inverse of, this will be equals to tan theta by 2. Next again, if these two get cancelled means we remaining with what, theta by 2. So 1/2 times of theta will be equals to what, tan inverse x. 1/2 times of tan inverse. ಇದು ಕೂಡ ಒನ್ ಆಫ್ ದ ಫಾರ್ಮುಲಾ ಬೇಸ್ಡ್ ಕ್ವಶನ್, ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದಿಸ್ ಗಿವನ್ ಎಕ್ಸ್ಪ್ರೆಷನ್. ಸೊ ಇಲ್ಲೂ ಕೂಡ ಅಬ್ಸರ್ವ್ ಮಾಡಿ ಟ್ಯಾನ್ ಇನ್ವರ್ಸ್ ಎಕ್ಸ್ನ ಹಾಗೆ ಬರಿತೀನಿ. ಕಾಸ್ ಎಕ್ಸ್ಗೆ ವಿ ಹ್ಯಾವ್ ದ ಫಾರ್ಮುಲಾ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ ಕಾಸ್ ಎಕ್ಸ್ಗೆ ಫಾರ್ಮುಲಾ ರೀಪ್ಲೇಸ್ ಆದರೆ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 whole divides 1 minus sin x will be equals to what, 1 minus sin x is cos x by 2 minus sin x by 2 whole square. Now what we can do, apply formula for numerator. Numerator a square minus b square format ಇದೆ. ಸೊ ಫಾರ್ಮುಲಾ ಅಪ್ಲೈ ಮಾಡಿದ್ರೆ tan inverse ಆಫ್, ಸೊ numerator will be equals to what, cos x by 2 minus sin x by 2 into cos x by 2 plus sin x by 2 whole divides, denominator is what, cos x by 2 minus sin x by 2 whole square. Now negative of one term gets cancelled. Question converts to what, tan inverse of cos x by 2 plus sin x by 2 whole divides cos x by 2 minus sin x by 2. Again same procedure, common out cos x by 2 from numerator and denominator. Next step, if I common out cos x by 2 from here, it will be equals to what, 1 plus tan x by 2 directly.
sin x by 2 cos x by 2 tan x by 2 ಆಗುತ್ತೆ. ಡಿನಾಮಿನೇಟರ್ ಕೂಡ ಇಫ್ ಯು ಕಾಮನ್ ಔಟ್ cos x by 2 this will be equals to what? 1 minus tan x by 2. If these two gets cancels, remaining is tan inverse of 1 plus tan x by 2 divides 1 minus tan x by 2. ಇದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ is tan pi by 4 plus x by 2. Replace it. If you replace it means it will be equals to tan pi by 4 plus x by 2. So these two gets cancelled. We get the answer as pi by 4 plus x by 2. Next question is cos inverse 4 by 5 plus cos inverse 12 by 13 will be equals to cos inverse of 33 by 65. So ಈ ಕ್ವಶನ್ ಬೇಸಿಕಲಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಗೊತ್ತಿರಬೇಕು. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈನ ಯೂಸ್ ಮಾಡೋಕ್ಕಂತ ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ಅಬ್ಸರ್ವ್ ನೋಡಿ, ಎಕ್ಸು ವೈ ಇದು ಕೂಡ ಎಲ್ಲವೂ ಕಾಸಲ್ಲಿದೆ, ಜೊತೆಗೆ ಇಲ್ಲಿ ಪ್ಲಸ್ ಇದೆ. ಇಲ್ಲಿ ಪ್ಲಸ್ ಇರೋದ್ರಿಂದ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ನಾವು ಫಸ್ಟ್ ನಾನು ಕಾಸ್ ಕಡೆ ಶಿಫ್ಟ್ ಆದರೆ ಎಕ್ಸ್ ಪ್ಲಸ್ ವೈ ವಿಲ್ ಬಿ ಈಕ್ವಲ್ಸ್ ಟು ವಾಟ್? ಎಕ್ಸ್ ಪ್ಲಸ್ ವೈ ವಿಲ್ ಬಿ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಆಗುತ್ತೆ. ರೈಟ್. ಈಗ ನಾನೇನು ಮಾಡ್ತೀನಿ, ಎಕ್ಸ್ ಅಂದರೆ ಈ ವ್ಯಾಲ್ಯೂ ತೊಗೊತೀನಿ, ವೈ ಅಂದರೆ ಈ ವ್ಯಾಲ್ಯೂ ತೊಗೊತೀನಿ. ಸೊ ಐ ಆಮ್ ಟೇಕಿಂಗ್ ಎಕ್ಸ್ ಈಕ್ವಲ್ಸ್ ಟು ವಾಟ್? ಎಕ್ಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 4 by 5 ಆಗುತ್ತೆ. ಸೊ ವೈ ಈಕ್ವಲ್ಸ್ ಟು ವಾಟ್? ಕಾಸ್ ಇನ್ವರ್ಸ್ ಆಫ್ 12 by 13 ಆಗುತ್ತೆ. ಇದ್ರ ಪ್ರಕಾರವಾಗಿ ನನಗೆ ಕಾಸ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಕಾಸ್ ಎಕ್ಸ್ ವ್ಯಾಲ್ಯೂ 4 by 5 ಆಗುತ್ತೆ. ಅದೇ ಪ್ರಕಾರವಾಗಿ ಕಾಸ್ ವೈ ವ್ಯಾಲ್ಯೂ 12 by 13 ಆಗುತ್ತೆ. ಈಗ ಕಾಸ್ ಎಕ್ಸ್ ವ್ಯಾಲ್ಯೂ 4 by 5 ಆದರೆ ಸೈನ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಸೈನ್ ಎಕ್ಸ್ ವ್ಯಾಲ್ಯೂ ಕಾಸ್ ಎಕ್ಸ್ ಈಸ್ 4 by 5 ಆದರೆ ಇದು 5 ಇದು 4 ಆದರೆ ಇದು 3 ಆಗಲೇಬೇಕು. 3 4 5 ಆರ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಆ ಪ್ರಕಾರವಾಗಿ ಸೈನ್ ಎಕ್ಸ್ ಏನಾಗುತ್ತೆ? 3 by 5 ಆಗುತ್ತೆ. ಈಗ ಸೈನ್ ವೈ ಏನಾಗುತ್ತೆ? 13 12 5 ಇವು ಕೂಡ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಸೊ ಸೈನ್ ವೈ ಏನಾಗುತ್ತೆ? ಈಗ ಸೈನ್ ವೈ ವಿಲ್ ಬಿ ಈಕ್ವಲ್ಸ್ ಟು 5 by 13 ಆಗುತ್ತೆ. ಈ ಎಲ್ಲ ವ್ಯಾಲ್ಯೂ ಸಿಕ್ತು, ಈ ಫಾರ್ಮುಲಾಗೆ ಪುಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಗ ಫಾರ್ಮುಲಾ ಏನಾಗುತ್ತೆ? ಲೆಫ್ಟ್ ಸೈಡ್ ಬಂದ್ಬಿಟ್ಟು ಎಕ್ಸ್ ಅಂದರೆ ಈ ವ್ಯಾಲ್ಯೂ, ಎಕ್ಸ್ ಅಂದರೆ ಕಾಸ್ ಇನ್ವರ್ಸ್ ಆಫ್ 4 by 5 ಪ್ಲಸ್ ವೈ ಅಂದರೆ ಕಾಸ್ ಇನ್ವರ್ಸ್ ಆಫ್ 12 by 13 which is equals to cos inverse of cos x cos y ಅಂದರೆ cos x cos y ಇಲ್ಲೇ ಇದೆ. ಸೊ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿದ್ರೆ 12 4s 48 ಡಿವೈಡ್ಸ್ 5 13s 65 ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಮಲ್ಟಿಪ್ಲೈ ಮಾಡಿದ್ರೆ 5 3s 15 65. It will be equals to what? It will be equals to cos inverse of 65 is LCM. This will be equals to what? 48 minus 15 will be equals to what? 33. This will be equals to cos inverse of 33 by 65. These are the most commonly appearing 3 marks questions from inverse trigonometric functions. Thank you and all the best for your exam.